ರೆಡಿ ಊರ್ನಾಗ ಮಕ್ಕೊಂದು ನಾವು ಬಳಗನಾಗೈತಿ ನೀವು ಹೂ ಆದ್ರೆ ಹೋಗಿ ಬಿಡೋಣ ಈಗ ತೊಂದ್ರೆ ಕೊಡಂಗಿಲ್ಲ ನೀನ ನಾವೇ ತೊಂದ್ರೆ ಕೊಡೋದ್ರಿ ಭಯ ನಾವು ಕುಡಿದ್ರೆ 3 ಕ್ವಾರ್ಟರ್ ಕುಡಿದೀವಿ ನೀವು ಕುಡಿಲಾರ ಹುಡುಗಿ ನಮ್ಮ ದಾರ್ಯಾಗ ಬಂದ್ರೆ ನಮಗಿಂತ ಒಂದು 90 10 ವರ್ಷ ಬಂದಿರ್ಬೇಕು ಅನ್ಸಾಕತೈತಿ ನಮಗೆ ಅಲ್ಲ ಕುಡಿಯೋದು ಎಲ್ಲರೂ ಹೋಗಿ ಗಡರದಾಗ ಇಲ್ಲ ಸಂಧ್ಯಾಗ ಕುಡಿಬೇಕು ಹಾದಿ ಅಂತ ಬರಕತ್ತಿಯಲ್ಲ ಸ್ವಲ್ಪ ನಾಚಿಕೆ ಮಾನ ಮಾಡಿ ಯಾಕಂತ ಮಾಡೋದು ಏನಿಲ್ಲ ನಾವೆಲ್ಲ ಕಳ್ಕೊಂತ ನಿಂತೀವಿ ಇಲ್ಲಿ ಎಲ್ಲ ಬಿಟ್ಟ ನಿಂತಿ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಗೊತ್ತಿಲ್ಲ ನೀ ಯಾರ ಮೊದಲು ಅದನ್ನ ಕೂಸಲಿ ಬಾಯಿ ಯಾಕೆ ಗೊತ್ತಾಕತ್ರಿ ನಮ್ ಕಣ್ಣು ಡಬಲ್ ಕಣಕತ್ತೇವ ಎಲ್ಲ ಎರಡ್ ಕಾಣ್ತಾವು ನೀನು 2 ಕಣಕತ್ತಿ ಶೇಂಗಾ ಅದನ್ನ ಮುಂದೆ ಕೂತ ಉರಿತೈತಿ ಅಯ್ಯೋ ಉರಿಯಾಕತ್ತಿ ಅಪ್ಪ ಮತ್ತೆ ಎಣ್ಣೆ ಬಡಿಯಬೇಕು ನಾವು ತಂಪಾಗ ಅದ್ ಹಂಗಲ್ಲ ಮತ್ತೆ ಹೆಂಗ ಅಯ್ಯೋ ಅಪ್ಪ ಟಚಿಂಗ್ ಅನ್ಬಾರು ಹೋದೆವ್ರ ಈ ಕ್ವಾರ್ಟರ್ದಾಗ ನಾವು ಸೆರೆ ಕುಡಿದ್ರು ನಿನ್ನ ನೋಡಿದಟ್ಟು ನೀ ಸೇರಾಗ್ತೇ ನನ್ನ ಮಗಳಿಗೆ ಅಲ್ಲಿ ಟಚಿಂಗ್ ಅನ್ನಕೋಬೇಡ ನೀವು ಯಾರು ಅನ್ನೋದು ಕರೆಕ್ಟಾಗಿ ಮೊದಲು ಪದಸಿರಿ ಹೇಳ್ರಿ ನಾವು ನಾ ಯಾರು ಗೊತ್ತಾಗಿಲ್ಲ ಒಳಗಿ ಸಿದ್ದರಾಮಯ್ಯನಲ್ಲ ಅವ್ನ ಡಾಕ್ಟರ್ ಅದಿದ್ದಾನೆ ಅಯ್ಯೋ ಯಪ್ಪ ನಮಗೂ ಅವನ ಮಗಳ ಡಾಕ್ಟರ್ ಬೇಕಾಗಿತ್ರಿ ಯಾಕಂದ್ರೆ ನಾವು ಡಬಲ್ ಇಂಜನ್ ಅಂದಂಗ ಮತ್ತ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮತ್ ಬರೋಬ್ಬರ ಐತಿ ಅಂದಂಗ ನೀವು ಇಲ್ಯಾಕ ಬಂದ್ರೆ ಗೇಸ್ ತಪ್ಪಿ ಇಲ್ಯಾಕ ಬಂದ್ರೆ ಅಂದ್ರ ನಮ್ಮಪ್ಪ ನಮ್ಮ ಅಕ್ಕನ ಡ್ರೆಸ್ ಎಲ್ಲ ಇಸ್ಕೊಟ್ಲ ಅದಕ್ಕೆ ಹಾಕೊಂಡ್ ಬಂದೀನಿ ಮನಗಂಡ ಆಗಿಬಿಡ ಅವ್ನು ಆಯ್ತಂದ್ರ ನಾನು ಆ ಫೋಟೋಗ್ರಾಫರ್ ಪಾಪೆ ಮಗ ಇಸ್ತ್ರಿ ಮಾಡಕ್ ಅರಿವಿ ಕೊಟ್ಟಿದ್ದ ಅವನು ಹಾಕೊಂಡ್ ಪದಶ್ರೀ ಬಂದನ ಹ್ಯಾಂಗ್ ಕಾಣಕ ಮತ್ ನೀ ಯಾರು ಹಾಕಿಲಿ ಪಂಜಾಬಿ ಡ್ರೆಸ್ ನಮ್ಮ ಅಕ್ಕನು ನಿಮ್ಮ ಅಕ್ಕನ ಡ್ರೆಸ್ ನೀ ಹಾಕಿ ಮತ್ ಹ್ಯಾಂಗ್ ಕಾಣಕತ್ತನ ಈಗ ನೀ ಬಾಳ ಚಂದ ಕಾಣಕತ್ತಿ ಬಿಡು ಸೇಮ್ ಮಿಥಿನ್ ಚಕ್ರವರ್ತಿ ನೀನು ಸೇಮ್ ನಮ್ಮ ಪಾಂಡ್ರಿ ಬಾಯದಲ್ಲ ಅಕ್ಕಿ ಹಂಗ ಕಾಣಕತ್ತಿ ಹಂಗ ಕಾಣಿಸ್ತಿದ್ದೇನೆ ನಮ್ಮಪ್ಪ ಹೇಳನ ನೀ ದೊಡ್ಡ RTO ಸಾಹೇಬ್ರ ಹೆಂಡತಿ ಆಗಕ್ಕಿ ಚಂದಾಗಿ ಇನ್ಮೇಲೆ ಮಾಡರ್ನ್ ಡ್ರೆಸ್ ಮಾಡ್ಕೊಂಡು ಅಡ್ಡಾಡ ಎಲ್ಲಿದಾನ್ಲಿ ಹಲಕಟ್ ನನ್ನ ಮಗ ನಿಮ್ಮ ಅಪ್ಪ ಶೆಟ್ಟಿ ಎಲ್ಲಿ ಅದಾನ ಆ ನಾಗರಾಜಪ್ಪನ ಮನೆಗೆ ಮದುವೆ ಮಾಡ್ಸಕ್ ಹೋಗಿದ್ದಲ್ಲ ಅಲ್ಲಿ ಬ್ರೋಕರ್ ರೊಕ್ಕ ಬಂದೈತಿ ಅದ್ರಾಗ ಒಂದು ಪೋಕ್ತ ಗಾಡಿ ತಂದಾನ ಪೊಕ್ಕಲ್ಲೋ ನೀನು ಹೀರೋ ಪೊಕ್ಕ ಗಾಡಿ ತಗೊಂಡ್ಬಂದಾನ ಹೀರೋ ಪೊಕ್ಕ ಅಲ್ಲಿ ನಮ್ಮಪ್ಪ ಗಾಡಿ ತಗೊಂಡ್ಬರಕತ್ತಾನ ಈಗ ಏನ್ ಮಾಡುದು ಏನು ಮಾಡ್ಬೇಡ ನಾವು ಮಾತು ಮಾಡ ನಾನು ಆಯ್ತು ಸಾಹೇಬ್ ಅಕ್ಕನ ನೀ ಪಕ್ಕ ನನ್ನ ಪಿಯಾಗ ಆ ಮಗನ ಆಟ ಆಡಿಸಿ ಕೈ ಬಿಟ್ಬಿಡು ನಾನು ಹಂಗ ಮಾಡು RTO ಸಾಹೇಬ್ರ ಪಿ ಇದೀನಿ ನಮಸ್ಕಾರ ನಿಮಗ ನಿಮ್ ಸಾಹೇಬರಿಗೆ ಸಾಹೇಬ್ರಿಗೆ ಮಾಡಲ್ಲ ಮಂಗೆ ಹಚ್ಚಿದ್ರೆ ಮುದುಕ ಕೂಡೋದು ರಾಂಗ್ ಸೈಡ್ನಾಗ ಗಾಡಿ ದಬ್ಕೊಂಡು ಬಂದಿಲ್ಲ ಮಗನ ಯಾವನೇನೆ ತಪ್ಪಾಗೈತಿ ಸರ್ ನಾವು ಕೆಳಗಿನ ಮಾತಾಡೋ ಮಂಗೆ ನಾವು ಕೆಳಗಿನ ಸಂಧ್ಯಾ ಬರ್ಬೇಕು ಮ್ಯಾಗಿನ ಸಂಧ್ಯಾ ಬರ್ಬೇಕು ತಪ್ಪಾಗೈತಿ ತೆಗಿ ನಿಮ್ ಡಾಕ್ಯುಮೆಂಟ್ಸ್ ಮನ್ಯಾಗ ಮಗಳ ಕೈ ಕೊಟ್ಟು ಬಂದ್ರಿ ಮಗಳ ಕೈ ಏನ್ ಕೊಡ್ತೀವಿ ಮಂಗ್ಯ ಮಗಳ ಗಾಡಿ ಎಲ್ಲ ಸರಿಯಾಗೈತು ಚೆಕ್ ಮಾಡ್ತೀವಿ ಅದನ್ನ ಸಾಹೇಬ್ರ ಇವಂದು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಮುಂದಿನ ಹೆಡ್ ಲೈಟ್ ಇಲ್ಲ ಹಿಂದಿಂದು ಡೇಂಜರ್ ಲೈಟು ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸೇನ್ರಿ ಹೆವಿ ಮತ್ತೆ ಈ ಮುಂದಿನ ಹೆಡ್ಲೈಟ್ ಇದಕ್ಕೆ ಕಡ್ದಾರ ಬಾಯ ಹಿಂದಿನ ಡೇಂಜರ್ ಲೈಟ್ ಹೋಗಿ ಬಾಗು ಸರ್ ಈ ಸಲ ನೆಕ್ಕಿ ರಿಪೇರಿ ಮಾಡ್ಸೋಕೆ ಹಾಕ್ಸ್ಕೊತನ್ರಿ ಬಿಡ ನಮಗ್ ಮುಂದಿನ ಹೆಡ್ ಲೈಟ್ ಅಲ್ಲಿಗೂ ನಡಿತೈತಿ ಹಿಂದಿನ ಡೇಂಜರ್ ಲೈಟ್ ಅಂತೂ ಪಕ್ಕ ಇರ್ಬೇಕು ಮಾಡ್ತೇವೆ ಸರ್ ಮಾಡ್ತೇವೆ ಅಲ್ರಿ
ಇವ್ ಗಾಡಿ ಮೊದಲು ಚೆಕಪ್ ಸರ್ ಕಂಡೀಷನ್ ಅದಾವ ನೋಡ್ತೀವಿ ಒಂದ್ಸಟ ಚೆಕಪ್ ಸರ್ ತಗೊಂಡು ಏನ್ ಮಾಡಾರ್ಲಿ ಏ ಮತ್ ಗಚ್ಚಂಗೆ ಎರಡ್ ಸೀಟ್ ಐತಿ ಸರ ನಾವ ರಾತ್ರಿ ಟೈಮ್ನಾಗ ಈ ಬೀಬರ್ ಆಂಟಿಗಳು ಹಚ್ಚಿಸ್ಕೊಂಡು ಪಿಕ್ಚರ್ ಕೊಟ್ಟು ನಡೆ ಕೈ ಕೊಡೋದು ಗಾಡಿ ನಂದು ಏ ನೀ ಇಬ್ಬಿಬ್ರು ಆಂಟಿಗಳು ಹಚ್ಕೊಂಡ್ ಹೋದಕ್ಕೆ 350 ರೂಪಾಯಿ ಫೈನ್ ಆಕತಿ ಕಟ್ಟಿ ಗಾಡಿ ತಗೊಂಡು ಹೋಗ್ಬಿಡು ಆಯ್ತು ಏನು ನಾನು ಚಿಕ್ಕೊಂಡೆ 350 ಗಜ್ಜ ಏ ಮುದುಕ ಈಗ ನಿನ್ನ ಗಾಡಿ ಚಾಲಿತಾ ನಾವು ನಿನ್ನ ಮೊದಲು ಗಾಡಿ ಚೆಕ್ ಮಾಡ್ಬೇಕು ಅಂದ್ರೆ ನಾವು ನನ್ನ ಬಿಎ ನಾನು ಹೋಗಿ ಅದನ್ನ ಚೆಕ್ ಮಾಡ್ಕೊಂಡ್ ಬರ್ತೀವಿ ಸಾವಿರ ಹೇಳತ್ತೀರಿ ಸರ್ ಹೋಗ್ಲಿ ಒಳ್ಳೆ ಬಾಯ್ಲಿ ಹಂಗಾರೆ ನಾವು ಬರ್ತಕ್ಕ ಹಾಳಿ ಮುಚ್ಕೊಂಡು ಹೋಗಿ ಬರ್ಲಿ